ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೈಸ್ ಜೊತೆ ಸೂಪರ್ ಆಗಿರೋ ಕಟ್ಟಿ ನಾಮ್ರನ ಮಾಡ್ತಾಯಿದ್ದೀನಿ. ಕಟ್ಟಿ ನಾಮ್ರ ಮಾಡೋದಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ, ಒಂದು ಈರುಳ್ಳಿ, ಸ್ಮಾಲ್ ಸೈಜ್ದು ಈರುಳ್ಳಿನ ಸುಟ್ಟು ತೊಗೊಂಡಿದ್ದೀನಿ, ಮತ್ತು ಕೊಬ್ಬರಿ ಕೂಡ ಸುಟ್ಟು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಕರಿಪತ್ತ ತೊಗೊಂಡಿದ್ದೀನಿ. ಒಗ್ಗರಣೆ ಹಾಕೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಗರಂ ಇಟ್ಟು ಅದರೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಕಟ್ಟಿ ನಂಬರಕ್ಕೆ ಈರುಳ್ಳಿ ಸುಟ್ಟಿನೇ ತೊಗೋಬೇಕು, ಚೆನ್ನಾಗಿ ಬರುತ್ತೆ, ಮತ್ತು ಕೊಬ್ಬರಿ ಕೂಡ ಸುಟ್ಟಿನೇ ತೊಗೋಬೇಕು. ನೋಡಿ, ಇವಾಗ ಬೆಳ್ಳುಳ್ಳಿ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಆದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಪೇಸ್ಟ್ ಆಲ್ರೆಡಿ ಸುಟ್ಟಿರೋದ್ರಿಂದ ಜಾಸ್ತಿ ಹೊತ್ತೇನಿಲ್ಲ, ಸ್ವಲ್ಪ ಹೊತ್ತೇ ಫ್ರೈ ಮಾಡಿದ್ರೆ ಆಗುತ್ತೆ. ಇವಾಗ ಅದಕ್ಕೆ ಕೊಬ್ಬರಿ ಕೂಡ ನಾನು ಸುಟ್ಕೊಂಡಿರೋ ಕೊಬ್ಬರಿನೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಮತ್ತು ಕರಿಪತ್ತ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಇವಾಗ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅರಿಶಿನ ಕೂಡ ಇದ್ರೊಳಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಮತ್ತು ಮಸಾಲೆ ಕೂಡ ಗರಂ ಮಸಾಲೆ ಆದರೂ ಕೂಡ ಪರವಾಗಿಲ್ಲ, ಮನೆಯಲ್ಲೇ ಮಾಡಿರೋ ಮಸಾಲೆ ಆದರೂ ಪರವಾಗಿಲ್ಲ, ಮಸಾಲೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಖಾರನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಮಸಾಲೆ ಖಾರ ಆದರೆ ತುಂಬ ಚೆನ್ನಾಗಿ ಬರುತ್ತೆ, ಪುಡಿ ಖಾರ ಆದರೂ ಓಕೆನೇ. ಆಮೇಲೆ ಸ್ವಲ್ಪ ಹುಣಸೆ ಹುಳಿನ ನಾನು ಮೊದಲೇ ನೆನೆಟ್ಕೊಂಡು ಅದನ್ನು ಹೀಗೆ ಕೈಲಿಂದ ಈ ಥರ ಕಿವುಚ್ಕೊಂಡು ಹಾಕ್ತಾಯಿದ್ದೀನಿ. ಆಮ್ರಕ್ಕೆ ಫಸ್ಟಿಗೆ ಕಟ್ ಹಾಕಬಾರ್ದು, ಫಸ್ಟಿಗೆ ಹುಣಸೆ ಹುಳಿ ಹಾಕಿ, ಹುಣಸೆ ಹುಳಿ ಸ್ವಲ್ಪ ಕುದ್ದಾದ ನಂತರ ಸ್ವಲ್ಪ ಕಟ್ಟನ್ನ ಹಾಕಬೇಕು. ಕಟ್ಟಿನ ಆಮ್ರ ಮಾಡೋದಕ್ಕೆ ಹೋಳಿಗೆ ಮಾಡಿ ದಿವಸ ಕಟ್ಟಿನ ಆಮ್ರ ಮಾಡೋದಕ್ಕೆ ಸಾಧ್ಯ, ಯಾಕಂದರೆ ಬೇಳೆನ ಕುದಿಸಿ ಅದ್ರಲ್ಲಿ ನೀರು ಜಾನ್ ಇರ್ತೀವಿ ನೋಡು, ಅದರಲ್ಲಿಂದ ಕಟ್ಟಿನ ಆಮ್ರ ರೆಡಿ ಆಗುತ್ತೆ. ಹಾಗಾಗಿ ಹೋಳಿಗೆ ಮಾಡಿ ದಿವಸ ಮಾಡೋದಕ್ಕೆ ಸಾಧ್ಯ, ಮತ್ತು ಕಟ್ಟಿನ ಆಮ್ರ ಅಂದರೆ ತುಂಬ ಜನ ಇಷ್ಟಪಡ್ತಾರೆ. ಇವಾಗ ಕಟ್ಟನ್ನು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ಜಾಸ್ತಿ ಗಟ್ಟಾದರೆ ಚೆನ್ನಾಗಿ ಬರಲ್ಲ ಅಂತ ಸ್ವಲ್ಪ ಬೇಕಾದಷ್ಟೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ಥರ ಕುದಿಸ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಹಾಕೋಬಾರ್ದು, ಹುಣಸೆ ಹುಳಿ ಹಾಕ್ಕೊಂಡ್ರೆ ಟೇಸ್ಟಾಗಿ ಬರುತ್ತೆ. ನೋಡಿ, ಹೀಗೆ ಲೋ ಫ್ಲೇಮಲ್ಲಿಟ್ಟು ಈ ಥರ ಕುದಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕಟ್ಟಿನ ಆಮ್ರ ಅಂದರೆ ಇಷ್ಟನೋ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇವಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.